ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಸಿಹಿ ಪೊಂಗಲ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಎಲ್ಲರೂ ಸಂಕ್ರಾಂತಿ ಹಬ್ಬಕ್ಕೆ ಈ ಪೊಂಗಲ್ ಮಾಡೇ ಮಾಡ್ತೀರಾ. ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾಗಿ ಮಾಡ್ಕೋಬೋದು. ದೇವಸ್ಥಾನಗಳಲ್ಲಿ ಕೊಡ್ತಾರಲ್ಲ ಪ್ರಸಾದ, ಅದೇ ರೀತಿ ಇರುತ್ತೆ. ನೀವು ಖಂಡಿತ ವಿಧಾನದಲ್ಲಿ ಟ್ರೈ ಮಾಡಿ. ಹಾಗೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ಇಲ್ಲಿ ಸ್ಟವ್ ಅಂಟಿಸಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಅರ್ಧ ಬಟ್ಲು ಹೆಸ್ರುಬೇಳೆ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಹೆಸ್ರುಬೇಳೆನ. ಅಂದರೆ ಹೆಸ್ರುಬೇಳೆ ಹಂಗೆ ಮಾಡಿದ್ರೆ ಹಸಿ ಹಸಿಯಾಗಿರುತ್ತೆ. ಈ ಥರ ಹುರ್ದು ಮಾಡಿದ್ರೆ ಪೊಂಗಲ್ಲು ಕೂಡ ತುಂಬಾ ರುಚಿ ಬರುತ್ತೆ. ನೋಡಿ, ಈ ಥರ ಹುರ್ದು ಇಟ್ಕೊಂಡಿದ್ದೀನಿ. ನಾನು ಯಾವ ಬಟ್ಲಲ್ಲಿ ಅರ್ಧ ಬಟ್ಲು ಹೆಸ್ರುಬೇಳೆ ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಒಂದು ಬಟ್ಲು ರೇಷನ್ ಅಕ್ಕಿ ತೊಗೊಂಡಿರೋದು. ನೀವು ಯಾವ ಅಕ್ಕಿಲಾದರೂ ಮಾಡ್ಕೋಬೋದು. ಹೆಸ್ರುಬೇಳೆನೂ ಅಷ್ಟೇ ಸಮ ಪ್ರಮಾಣದಲ್ಲೂ ಕೂಡ ಹಾಕ್ಕೋಬೋದು. ನೋಡಿ, ಒಂದು 2-3 ಸಲ ನೀಟಾಗಿ ತೊಳೆದಿದ್ದೀನಿ. ಇದಕ್ಕೆ 3/4 ಲೀಟ್ರ್ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಅಂದರೆ ನೀವು ಪೊಂಗಲ್ನ ಯಾವ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀರಾ ನೋಡ್ಕೊಂಡು ನೀರು ಹಾಕ್ಕೋಬೇಕು. 1 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ. ನಾನು ಅರ್ಧ ಬಟ್ಲು ಹೆಸ್ರುಬೇಳೆ, 1 ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ. ನೀವು 1 ಬಟ್ಲು ಸಮ ಪ್ರಮಾಣದಲ್ಲಿ ಹಾಕ್ಕೋಬೋದು. ಇವಾಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 1-2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಆ ಕುಕ್ಕರ್ ಕೂಗೋಷ್ಟರಲ್ಲಿ ನಾನು ಬೆಲ್ಲ ಕರಗಿಸ್ಕೋಬೇಕು. ಇಲ್ಲಿ 1 ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ. 2 ಬಟ್ಲಷ್ಟು ನೀರು ಹಾಕ್ಕೋಬೇಕು. ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು. ನಿಮಗೆ ಇನ್ನೂ ಸ್ವಲ್ಪ ಸಿಹಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಇವಾಗ ಬೆಲ್ಲ ಕೂಡ ಕರಗಿದೆ ನೋಡಿ, ಚೆನ್ನಾಗಿ ಬೆಲ್ಲ ಕೂಡ ಕರಗಿದೆ. ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಬನ್ನಿ, ಇವಾಗ ಕುಕ್ಕರು ಕೂಡ ತಣ್ಣಗಾಗಿದೆ. ಇವಾಗ ಕ್ಯಾಪ್ನ ಓಪನ್ ಮಾಡಿ, ಹೆಸ್ರುಬೇಳೆ ಅಕ್ಕಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಅಂದರೆ ಸ್ಮೂತಾಗಿ ಬೆಂದಿದ್ರೆ ಪೊಂಗಲ್ಲು ಕೂಡ ಅಷ್ಟೇ ರುಚಿಯಾಗಿರುತ್ತೆ. ನೋಡಿ, ಒಂದ್ಸಲಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವೇನು ಬೆಲ್ಲನ ಕರಗಿಸಿಟ್ಕೊಂಡಿದ್ವೋ ಅದನ್ನು ಇದ್ರ ಜೊತೆ ಒಂದು ಜಾಲರಿ ತಗೊಂಡು ಸೋಸ್ಕೋಬೇಕು. ಅಕಸ್ಮಾತ್ ಏನಾದರೂ ಬೆಲ್ಲದಲ್ಲಿ ಗಲೀಜಿರುತ್ತೆ ಅಂತ. ಇವಾಗ ಬೆಲ್ಲದ ನೀರು ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದು ಚೆನ್ನಾಗಿ ಸ್ವಲ್ಪ ಕುದಿಬೇಕು. ನೋಡಿ, ಇವಾಗ ತೆಳ್ಳಗಾಗಿದೆ. ನಾವು ಮಾಡ್ಕೋಬೇಕಾದ್ರೆ ತೆಳ್ಳಗೆ ಮಾಡ್ಕೋಬೇಕು. ಪೊಂಗಲ್ಲು ತಣ್ಣಗಾದ್ಮೇಲೆ ಗಟ್ಟಿ ಬಂದ್ಬಿಡುತ್ತೆ. ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಜೊತೆಯಲ್ಲಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ಒಣ ಕೊಬ್ಬರಿ ಕೂಡ ತುರಿದ್ಬಿಟ್ಟು ಹಾಕ್ಕೋಬೋದು. ಈ ಹಸಿಕಾಯಿ ಹಾಕಿದ್ರೂ ಪೊಂಗಲ್ಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ತೆಳ್ಳಗಾಯಿತು ಅಂದ್ಕೋಬೇಡಿ, ಅದು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಬರುತ್ತೆ. ಅದರಿಂದ ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಅದು ಇನ್ನೊಂದು ಸ್ವಲ್ಪ ನಾವು ಕುದಿಸ್ತಾ ಇದ್ದರೆ ಗಟ್ಟಿ ಬರುತ್ತೆ. ಯಾವಾಗಲೂ ಮಾಡ್ಕೋಬೇಕಾದ್ರೆ ಪೊಂಗಲ್ಲು ಸ್ವಲ್ಪ ತೆಳ್ಳಗೆ ಮಾಡಿದ್ರೇ ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ಸ್ಟವ್ ಅಂಟಿಸ್ಬಿಟ್ಟು ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 3 ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ. ದ್ರಾಕ್ಷಿನ ಗೋಡಂಬಿನೂ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ದ್ರಾಕ್ಷಿ ಕೂಡ ಸ್ವಲ್ಪ ಉಬ್ಬಿ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ನಾವೇನು ಪೊಂಗಲ್ ರೆಡಿ ಆಗೈತೋ ಇವಾಗ ಈ ದ್ರಾಕ್ಷಿ ಗೋಡಂಬಿನೂ ಜೊತೇಲಿ ಹಾಕ್ಕೋಬೇಕು. ನೋಡಿ, ಲಾಸ್ಟಲ್ಲಿ ಬೇಕಾದ್ರೆ ನಿಮಗೆ ಇನ್ನೂ ಏನಾದರೂ ತುಪ್ಪ ಬೇಕು ಅಂದರೆ ತುಪ್ಪ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ತುಪ್ಪ ಹಾಕೋಷ್ಟು ಪೊಂಗಲ್ಲು ಅಷ್ಟೇ ರುಚಿಯಾಗಿರುತ್ತೆ. ನೋಡಿದ್ರಲ್ಲ, ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಒಂದ್ಸಲಿ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಕಡಿಮೆ ಸಮಯದಲ್ಲಿ ಬೇಗ ಕೂಡ ಈ ಪೊಂಗಲ್ನ ರೆಡಿ ಮಾಡ್ಕೋಬೋದು. ನೋಡಿ, ತುಂಬ ರುಚಿಯಾಗಿರುತ್ತೆ. ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಅದೇ ಥರ ಇರುತ್ತೆ. ಇಲ್ಲಾಂದರೆ ನಿಮಗೆ ನೀರು ಹಾಕೋದು ಇಷ್ಟ ಇಲ್ಲ ಅಂದರೆ ಹಾಲು ಕೂಡ ಹಾಕಿ ನಾವು ಸಿಹಿ ಪೊಂಗಲ್ನ ಮಾಡ್ಕೋಬೋದು. ನೋಡಿ, ತುಂಬ ರುಚಿಯಾಗಿ
ಅಷ್ಟೇ ಟೇಸ್ಟಿಯಾಗಿ ಸಿಹಿ ಪೊಂಗಲ್ಲು ರೆಡಿಯಾಗಿದೆ. ಖಂಡಿತ ನೀವು ಒಂದ್ಸಲಿ ವಿಧಾನದಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ತಪ್ಪದೆ ನಾನು ಹಾಕೋ ವಿಡಿಯೋನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು.